3000 ವರ್ಷಗಳ ಹಿಂದೆ ಏನಾಯಿತು, ಸೇತ್ ಅನ್ನೋ ಒಬ್ಬ ವಿಜ್ಞಾನಿ, ಅಂದರೆ ಜ್ಯೋತಿರ್ವಿಜ್ಞಾನಿ ಪಾಶ್ಚಾತ್ಯ ದೇಶದಲ್ಲಿ ಅವನು ಅದನ್ನು ಪ್ರಚುರಪಡಿಸ್ಕೊಂಡು ಹಾಗೆ ಮುಂದೆ 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 ಅಲ್ಲೂ ಕೂಡ ಇವತ್ತಿಗೂ ನೋಡಿ ಅಮೆರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಯೂನಿವರ್ಸಿಟಿನಲ್ಲೆಲ್ಲ ಜ್ಯೋತಿಷ್ಶಾಸ್ತ್ರವನ್ನು ಮೇಯ್ನಾಗಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಅಷ್ಟೊಂದು ಏನೋ ಒಂದು ಥರ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ಏನು ಬೇಕು ಅಲ್ಲೆಲ್ಲ ಯೂನಿವರ್ಸಿಟಿನಲ್ಲಿ ಅದು ಸಬ್ಜೆಕ್ಟಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿಂದ ತೊಗೊಂಡು ಹೋಗಿರ್ತಕ್ಕಂಥ ಎಲ್ಲ ಶಾಸ್ತ್ರವನ್ನು ಅವರು ಕೀರೋ ಅಂತ ಒಬ್ಬ ಜ್ಯೋತಿರ್ವಿಜ್ಞಾನಿ ಬಹಳ ಅದ್ಭುತವಾಗಿ ನಮ್ಮಲ್ಲಿರ್ತಕ್ಕಂಥ ಶಾಸ್ತ್ರವನ್ನು ಅವರು ಹೇಗೆ ಅದನ್ನು ಡೆವಲಪ್ ಮಾಡಿದ್ದಾರೆ ಅಂದರೆ ಇದು ನಾವೇ ಕೊಟ್ಟಿದ್ದ ಶಾಸ್ತ್ರನ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು ಅಷ್ಟರ ಮಟ್ಟಿಗೆ ಆ ಕೀರೋ ಒಂದು ಸಂಖ್ಯಾಶಾಸ್ತ್ರದಲ್ಲೇ ಆಗಿರಬಹುದು ಅಥವಾ ಒಂದು ಯಾವುದು ಅಂತಂದರೆ ಈ ನಕ್ಷತ್ರ ವಿಜ್ಞಾನ ಅಂತ ಹೇಳ್ತಾರೆ, ಅದೆಲ್ಲದರಲ್ಲೂ ಕೂಡ ಕೀರೋ ಈ ಒಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರತಿಯೊಂದರಲ್ಲೂ ಕೀರೋ ಏನು ಮಾಡಿದ್ದಾರೆ, ನಮ್ಮಲ್ಲಿರ್ತಕ್ಕಂತಹ ಒಂದು ಶಾಸ್ತ್ರವನ್ನು ತೆಗೆದುಕೊಂಡು ಬಹಳ ಅದ್ಭುತವಾಗಿ ಬೆಳೆಸಿದ್ದಾರೆ. ಅಲ್ಲಿ ಅಷ್ಟು ಮಹತ್ವ ಇದೆ. ಅಂದರೆ ಸಾಯನ ನಿರಯನ ಪದ್ಧತಿ ಅಂತಿದೆ, ಅವರು ಸೂರ್ಯನನ್ನು ಫಾಲೋ ಮಾಡಿಕೊಂಡು ಮಾಡ್ತಾರೆ, ರಾಹುಕೇತುಗಳನ್ನು ಬಿಟ್ಟುಬಿಡ್ತಾರೆ. ನಮ್ಮಲ್ಲಿ ನಾವು ರಾಹುಕೇತುಗಳನ್ನು ತೆಗೆದುಕೊಂಡು ಚಂದ್ರನನ್ನು ಫಾಲೋ ಮಾಡಿಕೊಂಡು ಮಾಡ್ತೇವೆ. ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರ ಹರಿದು ಬಂದಿದೆ.